ನಮಸ್ತೆ, ಏಷ್ಯ ನ್ಯೂಸ್ಗೆ ಸ್ವಾಗತ. ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಸಕಲ ಸಿದ್ಧತೆ ಜಿಲ್ಲಾ ಆಡಳಿತ ಮಾಡಿಕೊಂಡಿದೆ. ಸಿಎಂ ಕುರ್ಚಿ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ನಮ್ಮ ಹೈಕಮಾಂಡ್ ನಾಯಕರೇ ಫೈನಲ್. ಪಕ್ಷದಲ್ಲಿ ಯಾವುದೇ ಆಂತರಿಕ ಬೇಗುದಿ ಇಲ್ಲ. ರಾಜ್ಯದ ಜನರ ಸೇವೆ ಮಾಡುವುದು ನಮ್ಮ ಗುರಿ. ಬಿಜೆಪಿಯವರ ಯಾವುದೇ ಟೀಕೆ ಟಿಪ್ಪಣಿಗೆ ನಮ್ಮ ಉತ್ತರವಿಲ್ಲ. ಉಪಲೋಕಾಯುಕ್ತರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಪದೇ ಪದೇ ಕ್ಷೇತ್ರಕ್ಕೆ ಬರೋದು, ನಾನು ರಾಜ್ಯದ ಎಲ್ಲ ಭಾಗದಲ್ಲಿ ಸಂಚರಿಸುವುದು ಸಾಮಾನ್ಯವಾಗಿದೆ. ಶ್ರೀಗಾಂವ್ ಸವಣೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಕೊಟ್ಟಿದ್ದಾರೆ. ಚುನಾವಣೆ ಸಮಯದಲ್ಲಿ ನಾವು ಕೊಟ್ಟಿರುವ ಭರವಸೆಯಂತೆ ಕ್ಷೇತ್ರದ ಗಮನಿಸಿದ್ದೇನೆ ಎಂದರು. ರಮೇಶ್ ಜಾರಕಿಹೊಳಿ ಅವರು ಈಗ ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸರ್, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅವರಾದ್ರೆ ರಮೇಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಆಗಲಿ, ಸಿಎಂ ಆಗಲಿ, ಖರ್ಗೆ ಅವರಾಗಲಿ, ಇಲ್ಲ ಸಚಿವ ಜಾರಕಿಹೊಳಿ ಅವರಾಗಲಿ, ಅವ್ರು ಯಾರೇ ಆದರೂ ನನ್ನ ಬೆಂಬಲ ಇದೆ, ಬೇರೆಯವರು ಆದರೆ ನನ್ನ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ವಿರೋಧ ಪಕ್ಷದ ರಾಜ್ಯದಲ್ಲಿ ವಾಚ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಅದಕ್ಕೆ ಪ್ರಸ್ತಾಪ ಬಂದರೆ ಸರ್, ಮೊನ್ನೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಾಗಿ ಇವತ್ತು ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಸರ್ ಡೆಲ್ಲಿಯಲ್ಲಿ. ಸರ್, ಸಿಗ್ಗಾಂವ್ ಪದೇ ಪದೇ ಭೇಟಿ ನೀಡ್ತಾ ಇದ್ದೀರಿ. ಇದೇನು ಶಕ್ತಿ ಕೇಂದ್ರ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ ಪದೇ ಪದೇ? ಯಾಕಂದರೆ ಈ ಕ್ಷೇತ್ರನ ನೀವು ಇಷ್ಟಪಟ್ಟು ಗೆಲ್ಲಿಸಿ ಕೊಟ್ಟಿದ್ರಿ, ತುಂಬ ಎಫರ್ಟ್ ಇದು ಇತ್ತು. ಹಾಂ ಸರ್. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆಗಿರುವ ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟ ಇಲಾಖೆ ಇದೆ, ತನಿಖೆ ಮಾಡ್ತಾರೆ ಸರ್. ಈಗ ಉಪ ಲೋಕಾಯುಕ್ತರೇ ಮಾತನ್ನು ಹೇಳ್ತಾ ಇದ್ದಾರೆ, 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಮಾತನ್ನು ನೋಡಿದ್ರೆ ಅದೇನಂತ ನೋಡಿದ್ರೆ ಇವತ್ತು ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ಲ, ನಿನ್ನೆ ಆ ಥರ ಹೇಳಿ ಇವತ್ತು ಮಕ್ಕಳು ಹೇಳಿದ್ದು ಕರೆಕ್ಟ್ ಹೇಳಿದ್ದಾರೆ. ಇವತ್ತು ಅದು ಹೇಳಿದ್ದಾರೆ, ಇಂಡೆಕ್ಸ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಇಂಡೆಕ್ಸ್ ಹೇಳಿದ್ದಾರೆ. ಅದನ್ನ ಹಿಡ್ಕೊಂಡು ವಿರೋಧ ಪಕ್ಷದವರು ಮುಗಿಬಿದ್ದಿದ್ದಾರೆ ಸರ್. ಚಳಿಗಾಲದ ಅಧಿವೇಶನ ಸಂಬಂಧಪಟ್ಟಂಗೆ ಸರ್ ಯಾವ ರೀತಿ ಸಿದ್ಧತೆ ಆಗಿದೆ, ಜೊತೆಗೆ ಏನಂತಾರೆ ವಿರೋಧ ಪಕ್ಷದವ್ರನ್ನ ತಡೆಗಟ್ಟೋದಕ್ಕೆ ಏನು ಸರ್? ಈಗೆಲ್ಲ ಹೇಳಕ್ಕಾಗಲ್ಲ, ಅದು ಯಾಕೆ ತಡೆಗಟ್ಟಬೇಕು, ಏನೋ ಸಂದರ್ಭ ತಕ್ಕಂಗೆ ಅಲ್ಲೇ ಮಾತಾಡಬೇಕಾಗಿ. ಸಿಟಿ ಅವರು ಹೇಳಿದ್ದಾರೆ ಸರ್ ಇವತ್ತು, ಏನಂತಂದರೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಭ್ರಷ್ಟಾಚಾರನ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ ಅಂತಂದು. ನೋಡೋಣ, ಅದಕ್ಕೆ ಉತ್ತರ ಸರ್ಕಾರ ಕೊಟ್ಟೆ ಕೊಡಬೇಕು. ಈ ರಾಜ್ಯದ ಕ್ಯಾಬಿನೆಟ್ನಲ್ಲಿ ಯಾವೊಬ್ಬರ ಮಂತ್ರಿ ಕೂಡ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂತಾರೆ ಯಾರು ಇಲ್ಲ ಅನ್ನೋ ಮಾತನ್ನು ಆಡಿದ್ದಾರೆ ಸರ್. ಸಂದರ್ಭ ಅವಕಾಶ ಬಂದಾಗ ಅವ್ರು ಉತ್ತರ ಕೊಡ್ತೀವಿ, ಸಮಯ ಬಂದಾಗ ಕೊಡ್ತೀವಿ. ಪಟ್ಟಣದ ಸಂತೆ ಮೈದಾನದಲ್ಲಿ ಹಮ್ಮಿಕೊಂಡ ಹೊನ್ನಲು ಬೆಳಕಿನ ಪಂದ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಯಾಸಿರ್ ಖಾನ್ ಪಠಾಣ್ ಚಾಲನೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.